ನಾಗಮಂಗಲದ ಗಲಭೆ ಪ್ರಕರಣದಲ್ಲಿ ಅಮಾಯಕರು ಬಂಧನವಾಗಿದೆ ಎಂಬ ಆರೋಪಗಳು ಕೂಡ ಕೇಳಿಬಂದಿದೆ. ಇನ್ನು ಬದ್ರೈಕೊಪ್ಲಿನ ಒಂದಷ್ಟು ಅಮಾಯಕರು ಇದೀಗ ಬಂಧನದ ಭೀತಿಯಲ್ಲಿ ಗ್ರಾಮವನ್ನ ತೊರೆದಿರುವಂತದ್ದು. ಆ ನಿಟ್ಟಿನಲ್ಲಿ ಇಡೀ ಕುಟುಂಬ ಇದೀಗ ಕಣ್ಣೀರಿನಲ್ಲಿ ಕೈ ತೊಳೆಯುವಂತಹ ಕೆಲಸಗಳು ಕೂಡ ಆಗ್ತಾ ಇರುವಂತ ನೋಡ್ತಾ ಇದ್ದೀವಿ ದೃಶ್ಯಗಳಲ್ಲಿ. ಎಲ್ಲರೂ ಕೂಡ ಇವರು ಮಕ್ಕಳು ಅಂದ್ರೆ ಮನೆಯಲ್ಲೂ ಇಲ್ಲ ಅವರಷ್ಟು ಕೂಡ ಆಗಿಲ್ಲ. ಆ ನಿಟ್ಟಿನಲ್ಲಿ ಇಡೀ ಕುಟುಂಬಗಳು ಇದೀಗ ಸಂಕಷ್ಟಕ್ಕೆ ಸಿಲುಕಿದೆ. ಅಂದ್ರೆ ಮಕ್ಕಳು ಎಲ್ಲೋದ್ರು ಎಂಬ ಒಂದು ಮಾಹಿತಿಯೂ ಕೂಡ ಅವರಿಗೆ ಸಿಗದೆ ಒಂದ್ ರೀತಿ ಕಣ್ಣೀರಿನಲ್ಲಿ ಪ್ರತಿದಿನವೂ ಕೂಡ ಕೈ ತೊಳಿತಾ ಇದ್ದಾರೆ. ಇದು ನೋಡ್ತಾ ಇದ್ರ ದೃಶ್ಯಗಳಲ್ಲಿ ಎಲ್ಲರೂ ಕೂಡ ಬಹಳಷ್ಟು ಬೇಸರದಲ್ಲಿರುವಂತದ್ದು. ಅವ್ರನ್ನು ಕೂಡ ಮಾತನಾಡಿಸುವಂತ ಕೆಲಸವನ್ನ ಮಾಡೋಣ. ಅಮ್ಮ, ಒಂದು 23 ಮಂದಿಯನ್ನ ಈ ಬಡಾವಣೆಯ ಮಕ್ಳುಗಳನ್ನ ಯುವಕರನ್ನ ಅರೆಸ್ಟ್ ಮಾಡಿದ್ದಾರೆ. ನಿಮ್ಮ ಒಂದು 16 ಮಕ್ಳುಗಳು ಕೂಡ ಯುವಕರು ಎಲ್ಲರೂ ಕೂಡ ಊರನ್ನ ಬಿಟ್ಟಿದ್ದಾರೆ ಅಂತ ಭಯನ ಏನು ಅಂತ? ಭಯ ಆಗದೆ, ಊರಲ್ಲಿ ಮನೆಯಲ್ಲ ಅಂದ್ರೆ ಭಯ ಆಗದೆ. ಇರೋ ಊರಲ್ಲಿ ಮಕ್ಳೇ ಇಲ್ಲ ಅಂದ್ರೆ ಭಯ ತಾನೆ. ನಮ್ಮಗ ನಾವು ಎಲ್ಲಾರು ಒಬ್ಬನೇ ಮಕ್ಳು ಮಡಿಕೊಂಡಿರೋ 3-4 ಜನ ಮಕ್ಳಿಲ್ಲ ನಮ್ಗಳಿಗೆ. ಒಬ್ಬೊಬ್ರು ಮಕ್ಳು ಮಡಿಕೊಂಡು ಮನೆಯಲ್ಲ ಅಂದ್ರೆ ಮಕ್ಳು ಪಟ್ಟವನ್ಗಳು ಇದ್ದಾರಲ್ಲ ಮನೆಯೊಳಗೆ. ನಾವು ಈಗ ಹೆಂಗಿರ್ಬೇಕು ನಾವು? ಈಗ ಮಕ್ಳು ಗಣಪತಿ ಬಿಡೋಕೋದು ಹೋಗಿದ ಒಂದ್ ತಪ್ಪ, ದೇವ್ರು ಮಾಡಿದೆ ಒಂದ್ ತಪ್ಪ, ಜನಗಳಿಗೆ ಅಲ್ಲಿ ಬಿಡೋಕೋದೇ ತಪ್ಪ. ಅವ್ರೇನ್ ತಪ್ಪು ಮಾಡಿದ ನಮ್ಮ ಮಕ್ಳುಗಳು? ಈಗ ನಮ್ಮ ಮಕ್ಳಿಲ್ದೆ ನಾವ್ ಮನೇಲಿ ಗೋಳಾಡ್ತೀವಿ. ನಾವು ಜೀವನ ಹೆಂಗ್ ಮಾಡೋದು? ಈಗ ಮಕ್ಳು ಗೆದ್ರೆ ಉಂಟು, ಗೆಲ್ಲಲ್ಲ ಅಂದ್ರೆ ನಾವ್ ಹೆಂಗೆ ಮನೇಲಿ ನಮ್ಗೆ ಹುಷಾರಿಲ್ಲ, ಕಾಲು ನಮಗೂ ಗೆಯ್ಯಕ್ಕಾಗಲ್ಲ. ನಾವ್ ಹೆಂಗ್ ಮಾಡೋದು? ಮಕ್ಳು ಕಳ್ಕೊಂಡು ನಾವ್ ಇವಾಗ ಮನೆ ಮಕ್ಳು ಬಂದು ಎದ್ರಕೊಂಡು ಬಂದಿಲ್ಲ ಈಗ ಮನೆ ಮಳಿಕೆ. ಅಂದ್ರೆ ಘಟನೆ ಆದ್ರಿಂದ ಮಕ್ಕಳು ಮನೆಗೆ ಬಂದಿಲ್ಲ, ಮನೆಗೆ ಬಂದಿಲ್ಲ, ನನ್ ಮಕ್ಳೇ ನೋಡಿಲ್ಲ ನಾವು. ಹಿಂದೆ ಅವರೇ ಅಂತ ಫೋನ್ ಎತ್ತುತ್ತಾ ಇಲ್ಲ, ಎದ್ರಕೊಂಡು ನಾವು ಮನೇಲಿ ಹಿಂಗ್ ಎದ್ರಕೊಂಡು ಮಕ್ಳ ಫೋನ್ ಎತ್ತುತ್ತಾ ಇಲ್ಲ. ಇದೆ ಇದ್ದಿಂದ ಸಾಮಿತ್ಯ ನಮ್ಗೆ ಗೊತ್ತಿಲ್ಲ ನಮ್ಗೆ ಇವಾಗ. ಕುಟುಂಬ ಒಂದ ಇಲ್ಲ ನಮ್ಗೆ ಇವಾಗ. ಕುಟುಂಬ ನಮ್ಗೆ ತಂದಾಕರಿಲ್ಲ, ಮಾಡೋ ಹೆಂಗೋ ಇಕೊಂಡು ನಮ್ಗೂ ಹುಷಾರಿಲ್ಲ ಮನೇಲಿಗಿದ್ದು. ಈಗ ಮಗನ್ ಬಿಟ್ಟು ಅವ್ನುಗಳು ಇದ್ದಾರಲ್ಲ, ನಾವ್ ಹೆಂಗಿರ್ಬೇಕು? ಊರೊಳಗೆ ಮಸಣ ಆಗೋದೆ, ಊರೊಳಗೆ ಮಕ್ಳೇ ಇಲ್ಲ, ಊರೊಳಗೆ ಇಲ್ಲಿ ಹುಡುಗ್ರೇ ಇಲ್ಲ. ಈ ಒಂದು ಬಡಾವಣೆ ಎಷ್ಟು ಮಕ್ಳುಗಳ ಊರು ಬಿಟ್ಟಿದ್ದಾರೆ? ಊರು ಬಿಟ್ಟೋಗಿರೋದು ಒಂದ್ 25 ಜನ ಆಗಿರ್ಬೋದು ಇವಾಗ ಅಂದಾಜು. ಅರೆಸ್ಟ್ ಆಗಿರೋ ಅಲ್ದಲೇನೆ ಅಲ್ದಲೇನೆ ಒಂದ್ 25 ಜನ ಊರ್ ಬಿಟ್ಟು ಇದ್ ಮಾಡಿರೋದು ಎದ್ರಕಂಡಿ. ಈಗ ಅವ್ರಿಗೂ ನಮ್ಮ ಮಕ್ಳುಗಳಿಗೂ ಹುಷಾರಿಲ್ಲ, ಅವ್ರು ತಂದ ಕೊಡ್ತಾನೆ ನಮ್ಗೆ ಇದ್ ಮಾಡೋದು. ಈಗಾಲೇ 3 ದಿನ ಆಯ್ತು ನಾವು ಅವ್ರ ಮಕ ನೋಡಿ. ಏನ್ ಹಬ್ಬ ಏನು ಹೊಸ್ದಾಗೇನ್ ಮಾಡಲ್ಲ, 25 ದಿವಸದಿಂದ ಹಬ್ಬ ಮಾಡ್ತಾ ಇರೋದು ಸರ್. ಇದನ್ನ ಏನ್ ಹೊಸ್ದಾಗೇನ್ ಇದ್ ಮಾಡ್ತಿಲ್ಲ. ಯಾರ ಮಾಡಿ ತಪ್ಪಿಗೆ ನಮ್ಮ ಮಕ್ಳು ಇದಾಗ್ಬಾರ್ದು ನೋಡಿ. ಈಗ ಒಂದ್ ಅಲ್ಲಿ 25 ಜನ ಅವ್ರಿಗೆ ಎಷ್ಟು ಇತ್ತು ತೊಂದ್ರೆ ಆಗದೆ. ಈಗ ಓಟ್ ಹಾಕೋ ದಿವಸ ಮಾತ್ರ ಎಲ್ಲ ಬರ್ತಾರೆ, ಓಟ್ ಹಾಕಿ ಇದ್ ಮಾಡಿದ್ರೆ ಇವತ್ತು ಯಾರು ಇದಮ್ಮ ಇನ್ನೇನಕ್ಕೆ ಸರ್ ಎಲ್ಲ ಮಾಡೋದ್ ನಾವ್ ಇವಾಗ? ನಮ್ಮ ಮಕ್ಳಿಗೋಸ್ಕರ ತಾನೇ ನಾವು ಬದುಕಿರೋದು ಇವಾಗ. ಈಗ ಅಲ್ಲೋ ಕೇಳಿದ್ರೆ ಅವರೇ ಒಂಥರ ಸ್ವಾಮಿಗೌಡನೇ ಒಂಥರ ಹೇಳ್ತಾರೆ, ಇಲ್ಲೇ ಒಂಥರ ಹೇಳ್ತಾರೆ. ಸರ್ ಅವ್ರು ಹೇಳಿದ್ದು ಅದೇ ನಾವ್ ಇದು ಯಾರ್ಯಾರು ಅರೆಸ್ಟ್ ಮಾಡ್ತಾರೆ ಇದ್ ಮಾಡ್ಕೊಂಡು ಹೋಗ್ಲಿ, ಬೇಕಾದ್ರೆ ನಾವ್ ಮಾತಾಡಿ ಇದ್ ಮಾಡ್ತೀನಿ ಅಂತ ಹೇಳೋರು. ಇವ್ರೇನು ಕುಮಾರಸ್ವಾಮಿ ಏನೋ ನಾವ್ ಎಲ್ಲಾ ಸೋಮವಾರ ದಿನ ಹೇಳ್ತೀನಿ ಅಂತ ಅಂದವ್ರೆ, ಬಿಡ್ಸ್ಕೊಡ್ತೀನಿ ಅಂತ ಹೇಳವ್ರೆ. ಅದೇನ್ ಮಾಡ್ತಾರೋ ಗೊತ್ತಿಲ್ಲ ಸರ್. ಇನ್ನುವ ನಮ್ಮ ಮಕ್ಳು ಮನೆಗ್ ಬಂದಾಗ್ಲೇ ನಮ್ ಮಕ್ಳು ಬಂದ್ರು ಅಂತ ಇದ್ ಮಾಡೋದು. ರಾತ್ರಿ ಹೊತ್ತು ನುಗ್ಗಿ ಈ ತರ ಗಲಾಟೆ ಮಾಡ್ತಾರೆ ಅಂತ ನಮಗ್ ಗೊತ್ತಿಲ್ಲ ಸರ್. ಯಾರ ಮನೇಲೂ ಅಂದ್ರು ರಾತ್ರಿ ಅವ್ರು ಬಂದಿದ್ದೆ ತಪ್ಪು ಸರ್. ಒಂದ್ ಹೆಂಗ್ಸು ಇರೋ ಮನೆಗ ಹೆಚ್ಚು ಕಮ್ಮಿ ಒಂದ್ ಏನೇ ಆಗೋಯ್ತು, ಅವ್ರು ಬಂದಿದ್ದು ತಪ್ಪೇ ಇಲ್ಲ ಪೊಲೀಸ್ನವರು. ಅವ್ರು ಅಷ್ಟು ಇದಾಗಿದ್ರೆ ಬೆಳಿಗ್ಗೆ ಹೊತ್ತು ಬಂದು ಕರ್ಕೊಂಡ್ ಹೋಗ್ಬೇಕು ಯಾರೇ ಆದ್ರೂ. 23 ಜನ ಬಂಧನ ಆಗಿದ್ರೆ 25ಕ್ಕೂ ಹೆಚ್ಚು ಜನ ಯುವಕರು ಊರ್ ಬಿಟ್ಟವ್ರೆ ಅಂತ ಹೇಳ್ತೀರಿ. ಅವ್ರ ಕುಟುಂಬಸ್ಥರ ಪರಿಸ್ಥಿತಿ ಏನಾಗಿದೆ ಅಂತ? ಏನಿಲ್ಲ ಸರ್, ಎಲ್ಲ ಅಳ್ತಿರೋದು ಪಾಪ. ಅವ್ರ ಮನೆ ಕಷ್ಟ. ಅವ್ರು ತಂದಾಕ ಅವ್ರ ಮಕ್ಳು ಒಬ್ಬೊಬ್ಬರೇ ಮಡಿಕೊಂಡೆ ವಯಸ್ಸಾಗಿರೋರವ್ರೆ. ತಂದಾಕ ಅವ್ರು ಇಲ್ಲ ನೋಡಿ, ಅವ್ರಿಗೆ ಒಬ್ಬರೇ ಮಗ ಇರೋದು. ಅವ್ರಿಗೂ ಅವ್ರ ಯಜಮಾನ್ರಿಗೂ ಪೇಸೆಂಟು, ಅವರು ಪೇಸೆಂಟು. ಇವಾಗ ಅವ್ರನ್ನ ಯಾರು ನೋಡ್ತಾರೆ ಸರ್? ಇವಾಗ ಹೆಣ್ಮಕ್ಳು ಬರ್ತಾರ ನೋಡಕ್ಕೆ ಊರಿಂದೂರ್ಗೆ, ಗಂಡ್ ಮಕ್ಳೇ ನೋಡೋದು ಎಲ್ಲ ಬಂದು. ಇವಾಗ ಈಗ ಒಂದ್ ಕದ ಮುರ್ದಾಕಿ ಅದ್ ಮಾಡಿ ಇದ್ ಮಾಡಿ ಗಂಡ್ಸು ಪೊಲೀಸರು ಆದರೂ ಬೆಳಿಗ್ಗೆ ಹೊತ್ತು ಬಂದು ಕರ್ಕೊಂಡು ಹೋಗ್ಬೇಕು ಸರ್. ಅವರು ರಾತ್ರಿ ಹೊತ್ತು ಮಾಡಿರೋದಂತ ತಪ್ಪೇ ಇದು ಇವಾಗ. ಅಮ್ಮ, ಇವಾಗ ಗಣಪತಿ ಕುಣಿಸಿದ್ದೆ ತಪ್ಪಾಗೋಯ್ತಂತ ಅಂತ ಪರಿಸ್ಥಿತಿ. ಯಾಕಂದ್ರೆ ಇಡೀ ನಿಮ್ಮೂರಲ್ಲಿ ಪ್ರತಿ ವರ್ಷವೂ ಕೂಡ ಗಣಪತಿ ಕುಣಿಸ್ತೀರಿ. ಅದ್ರೆ ಗಣಪತಿ ಕುರ್ಸಿದೆ ಈ ಸತಿ ತಪ್ಪಾಗೋಯ್ತಾ ನಿಮ್ಗೆ ಅಂತ ಆತರ ಒಂಥರ ಅಲ್ಲ ಅವ್ರಿಗೆ? ಅವ್ರೆಲ್ಲ ಮಾಡ್ಕೊಂಡವ್ರೆ, ಎಲ್ಲಾನು ಮುಂಚ್ಕೊಂಡೆ ಅವ್ರು ಮಾಡಿರೋದು. ಇದು ಏನಾರ ಕೆಡ್ಸ್ಬೇಕಂತಲೇ ಮಾಡ್ಕೊಂಡಿರೋದ ನನ್ ಮಕ್ಳು. ಈಗ ಇದು ಬಟ್ಟೆ ಅಂಗಡಿಗೆಲ್ಲ ಹಾಕೊಂಡವ್ರೆ. ಯಾಕೆ ದುಡ್ಡು ಕೊಡ್ತಾರಲ್ಲ ಇದ್ ಮಾಡಕ್ಕೆ ಅದ ತರ ಮಾಡ್ಕೊಂಡಿರೋದು. ಇವ್ರು ಏನಾರ ಕೆಣಕ್ನೇ ಬೇಕು, ಮಾಡ್ನೇ ಬೇಕು, ಇವ್ರ ಹಲ್ಗಳಿಬೇಕು ಅಂತ ಮಾಡ್ಕೊಂಡಿರೋ ಕೆಲ್ಸ ಇದು. ಇಡೀ ಬಡಾವಣೆ ಎಲ್ಲ ಒಂದ್ ರೀತಿ ನೆಮ್ಮದಿ ಆಗಿತ್ತು. ಅಂದ್ರೆ ಇಡೀ ಇದೀಗ ಅವ್ರು ಹೇಳ್ತಾ ಇದಾರೆ ಇಡೀ ಮಶಾಣ ತರ ಆಗ್ಬಿಟ್ಟೈತೆ ಅಂತ. ಯಾಕಂದ್ರೆ ಮಕ್ಳುಗಳೇ ಇಲ್ಲ ಅಂತ. ಆ ತರ ಮಾಡಿ ಕುಂಡಿಸೋರಲ್ಲ ಅವ್ರಿಗೇನ್. ಈಗ ಹೇಳ್ತಂದ್ರು ನಮ್ ಮೂರು ಬರ್ತಾರೆ ನನ್ ಮಕ್ಳು ಸಾಬಿಗಳು. ಈ ತರ ಮಾಡ್ಬೋದ ಅವ್ರು? ನಮ್ ಊರಿಂದ ಗತಿನೇ ಇಲ್ಲ, ಹಳ್ಳಿಗಳೆಲ್ಲ ಇಲ್ಲೇ ಹೋದ್ರೆ ಗತಿನೇ ಇಲ್ಲ ಅವ್ರಿಗೆ. ಯಾಕೆ ತರ ಅದು ದೊಡ್ಡ ದೊಡ್ಡ ಸಾವುಕಾರ ಮಾಡಿಲ್ಲ ಸರ್. ಅದ ಎಲ್ಲ ಬಡವ್ರೆ ಮಾಡಿರೋ ಕೆಲ್ಸ. ಅಲ್ಲಿ ಕಲ್ಲ ಇಷ್ಟ ಕಾಸದೆ ಅದು ಹೆಂಗ್ ಹೊಡಿತಾನೆ ಗೊತ್ತಾ? ಹಿಂಗ್ ಅಂತಾನೆ ಅವ್ನ್ ಮಕ್ಳನ್ನ ಅಕಡ ಹಾಕ ನೋಡ್ಬೇಕಾಯ್ತ. ಅವಾಗ ಏನ್ ಹೇಳ್ತೀರಮ್ಮ? ಇಡೀ ಮಕ್ಳುಗಳೇ ಇಲ್ಲ ಅಮ್ಮ ಮನೆಗಳಲ್ಲಿ. ಈಗ ಚೀಟಿ ಪಟ್ಟಿ ಕಟ್ಟಕಲ್ಲ ಏನ್ ಮಾಡ್ತಾರಪ್ಪ? ನೀವ್ ಕರ್ಕೊಂಡೋಗಿ ಹೊಡೆದ್ಬಿಟ್ಟಿ ಸೇರ್ಸ್ಬಿಟ್ರಿ. ಚೀಟಿ ಕಟ್ಟಕ್ ಏನ್ ಮಾಡ್ತಾರೆ? ಊರ್ ಬಿಟ್ಟು ಹೋಗವ್ರೆ. ಹೊಸ ಜನ ಕರ್ಕೊಂಡ್ ಹೋಗವ್ರೆ. ಅಲ್ಲೊಂದ್ 20 ಜನ ಹೋಗವೆ. ಚೀಟಿ ಕಟ್ಟಕ್ ಏನ್ ಮಾಡ್ತಾರೆ? ಎಲ್ಲ ಸುಸ್ತಾಗ ಕೂತವ್ರೆ ಮನೇಲೆಲ್ಲ. ಏನ್ ಮಾಡ್ತಾರಪ್ಪ ಅವರು?
ಅಷ್ಟೇ ನಮ್ಮ ಮಾತಾಡೋದು. ಇದಿಷ್ಟು ಮಹಿಳೆಯರ ಮಾತಾಗಿರುವಂತದ್ದು. ಅಂದ್ರೆ ನಾವು ಒಂದ್ ರೀತಿ ಕಣ್ಣೀರಿನಲ್ಲಿ ಕೈ ತೊಳೆಯುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಇಡೀ ಊರೇ ಮಶಣದ ರೀತಿ ಆಗಿರುವಂತದ್ದು. ಅಂದ್ರೆ ಮಕ್ಕಳು ಯಾರು ಕೂಡ ಇಲ್ಲ. 23 ಮಂದಿ ಬಂಧನ ಆಗಿದೆ. 25ಕ್ಕೂ ಹೆಚ್ಚು ಯುವಕರು ಅಂದ್ರೆ ಈ ಬಡಾವಣೆಯ ಯುವಕರು ಎಲ್ಲರೂ ಕೂಡ ಊರನ್ನ ಬಿಟ್ಟಿದ್ದಾರೆ ಬಂಧನದ ಭೀತಿಲಿ. ಆ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಇಡೀ ಬಡಾವಣೆಯೇ ಇದೀಗ ಮಶಣವಾಗಿದೆ ಎಂಬ ನಿಟ್ಟಿನಲ್ಲಿ ಇವತ್ತು ಕಣ್ಣೀರನ್ನ ಹಾಕ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಬೈರಸ್ ತಿಪ್ಟೂರ್ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ನಾಗಮಂಗಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.